ಅಥವಾ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅದನ್ನು I'm live with Ramesh Arvind at 4:30 PM ಅಂತ ಹಾಕಕ್ಕೆ ಹೋದೆ ಅಷ್ಟೇ, ಬಿಕಾಸ್ ನಾನು ಲೈವಲ್ಲಿ ಇರ್ತೀನಿ ರಮೇಶ್ ಅರವಿಂದ್ ಅವ್ರ ಜೊತೆ ಅಂತ. ನೋ ವಾಟ್, ಸೋಷಿಯಲ್ ಮೀಡಿಯಾ ಇಲ್ಲದೆ ನಾವು ಯಾರು ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾನಂತೂ ಯಾವ್ಯಾವ ಸ್ಪೆಷಲ್ ಶೋ ಮಾಡ್ತಿರ್ತೀನಿ ಅದೆಲ್ಲ ಅಪ್ಡೇಟ್ 1 ಸೆಕೆಂಡ್, ಜಸ್ಟ್ ಅ ಸೆಕೆಂಡ್. 4:30 PM ಸೆಂಟ್. ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ ಆಗಿ ಕೂತ್ರೆ ಎಲ್ಲರೂ ನೋಡ್ತಿರ್ತೀರಾ ಅಂತ. ಡೆಫಿನೆಟ್ಲಿ ಹೌದು, ಬಿಕಾಸ್ ಎಲ್ಲೆಲ್ಲೋ ಇರ್ತಿರೋ ತಕ್ಷಣ ಏನೋ ಹರೀಶ್ ನಾಗರಾಜ್ ಹಾಕಿದ್ರಪ್ಪ ಅಂತ. ಎಕ್ಸಾಕ್ಟ್ಲಿ ಈ ಕ್ಷಣದಿಂದ ಶುರುವಾಗ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. 100 ಮಾತಾಡೋಕೆ ಕೂತಿದ್ದೀನಿ. 100 ಅನ್ನೋಕ್ಕಿಂತ ಈ ನಂಬರೇ ಒಂದು ಮ್ಯಾಜಿಕಲ್ ನಂಬರ್ ನನ್ನ ಪ್ರಕಾರ, ಬಿಕಾಸ್ ಇದೊಂದು ಸೆಂಚುರಿ ನಂಬರ್. ಆದರೆ ಡೈರೆಕ್ಟರ್ ಕಾನ್ಫಿಡೆನ್ಸ್ಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಬಿಕಾಸ್ ನಾನು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ. 100 ದಿನ ನನ್ನ ಸಿನಿಮಾ ಹೋಗುತ್ತೆ ಅಂತ ಈ ಸಿನಿಮಾದ ಅರ್ಥ ನನ್ನ ಪ್ರಕಾರ, ಕಲ್ಪನೆಯಲ್ಲಿ ಅದು ಹಾಗೇ ಇದೆ ಕೂಡ. ಅಫ್ಕೋರ್ಸ್ ಇತ್ತೀಚೆಗೆ ಒಂದು ಸುದ್ದಿ ಮಾಡ್ತಿರುವಂಥ ಸಿನಿಮಾ 100. ಆ ಸಿನಿಮಾದ ನಟ, ನಿರ್ದೇಶಕ, ನಮ್ಮೆಲ್ಲರ ಡಾರ್ಲಿಂಗ್ ಕಲಾವಿದ ಶ್ರೀ ರಮೇಶ್ ಅರವಿಂದ್, ನ್ಯೂಸ್ 18 ಕನ್ನಡದ ಸ್ಟುಡಿಯೋ ಲೈವ್. ಹಾಯ್, ವಾಟ್ ಅ ಪ್ಲೆಷರ್ ನಿಮ್ಮ ಜೊತೆ ಕೂತ್ಕೊಳ್ಳೋದು. ನಾನು ಖುಷಿ ಪಡ್ತೀನಿ ಸರ್ ನಿಮ್ಮ ಜೊತೆ ಕೂತ್ಕೊಳ್ಳೋದಕ್ಕೆ. ಹೌ ಯು ಸರ್? ಫಸ್ಟ್ ಕ್ಲಾಸ್ ಆಸ್ ಆಲ್ವೇಸ್. ಮಿಸ್ಟರ್ ಇನ್ಸ್ಪೆಕ್ಟರ್ ವಿಕ್ರಮ್ ಚಾರ್ಜ್ ತಗೊಂಡಾಯ್ತು. ಏನೇನು ಇನ್ಸ್ಪೆಕ್ಟರ್ ವಿಷ್ಣು ಸಾರಿ ಕರೆಕ್ಷನ್, ಇನ್ಸ್ಪೆಕ್ಟರ್ ವಿಷ್ಣು ಚಾರ್ಜ್ ತಗೊಂಡಾಯ್ತು. ಇನ್ನು ಯಾರು ಫೇಕ್ ನ್ಯೂಸ್ ಮಾಡ್ತೀರ ಅದೆಲ್ಲ ಕಿತ್ತು ಬಿಸಾಕ್ತೀನಿ. ಓಕೆ, ಒಂದ್ ಕಡೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಲ್ಲಿ ಯಾರು ತಪ್ಪು ಮಾಡ್ತೀರ ಅವ್ರನ್ನೆಲ್ಲ ಮಟ್ಟ ಹಾಕ್ತೀನಿ. ಇದೆಲ್ಲ ಕೊನೆಗೆ ಇನ್ಸ್ಪೆಕ್ಟರ್ ವಿಷ್ಣು ಕೊನೆಗೆ ಹೇಳೋದು ಟೈಟಲ್ ಕಾರ್ಡ್ ಅಲ್ಲಿ. ಬಿಗಿನಿಗೆಲ್ಲ ಒದ್ದಾಡ್ತಾನೆ, ಅದನ್ನ ಈ ಫಿಲ್ಮ್ ಅಲ್ಲಿ ನೋಡ್ಬೇಕು. ಕರೆಕ್ಟ್, ಹೌದು. ಅಫ್ಕೋರ್ಸ್ ಒಂದು ಪೊಲೀಸ್ ಆಫೀಸರ್ ಅಂದ ತಕ್ಷಣ ಇಂಟಿಗ್ರಿಟಿ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಅಫ್ಕೋರ್ಸ್ ಅವ್ರು ಹಾಗೆ ಇರಬೇಕು ಕೂಡ ಅಂತ. ಬಟ್ ಅದಾದ್ಮೇಲೆ ಯಾರೋ ಪೊಲಿಟಿಷಿಯನ್ಸು, ಯಾರೋ ಬ್ಯೂರೋಕ್ರಾಟ್ಸು ಟ್ರ್ಯಾಕ್ ಮಾಡೋದಿದೆಯಲ್ಲ ಸರ್, ಬೇಕು ಸರ್. ದಟ್ ಇಸ್ ವಾಟ್ ಸರ್ ಈಗ ಇರುವಂತ ದೊಡ್ಡ ಗೇಮ್ ಅದೇ ಸರ್. ನಮ್ಮೆಲ್ರಿಗೂ ಇದೆ ಸಮಸ್ಯೆ. ಓಕೆ, ನಮ್ಗೆಲ್ರಿಗೂ ಆನೆಸ್ಟ್ ಆಗಿರ್ಬೇಕು ಅಂತಿರುತ್ತೆ, ನಮ್ಮೆಲ್ರಿಗೂ ಇಂಟಿಗ್ರಿಟಿ ಬೇಕು ಅನ್ಸುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ಹಲವು ವಿಷಯಗಳು, ಹಲವು ಪ್ಲೆಷರ್ಸ್ ಇರುತ್ತೆ ನಮಗೆ. ಅದು ನಿಮ್ಮ ಆಫೀಸಲ್ಲೂ ಆಗುತ್ತೆ, ಫ್ಯಾಮಿಲಿಯಲ್ಲೂ ಆಗುತ್ತೆ, ಸೋಷಿಯಲ್ ಮೀಡಿಯಾದಿಂದ ಆಗುತ್ತೆ, ಸಮಾಜದಿಂದ ಆಗುತ್ತೆ. ಸೊ ದರ್ಸ್ ಅ ಬ್ಯೂಟಿಫುಲ್ ಲೈನ್, ಐ ಸಾ ಇಟ್. ನಾನು ಚೆನ್ನೈ ಏರ್ಪೋರ್ಟ್ ಅಲ್ಲಿ ನೋಡಿದೆ. ಕಾಂಪ್ರಮೈಸ್ ಈಸ್ ಇನ್ಎವಿಟಬಲ್ ಇನ್ ಲೈಫ್. ವಿಸ್ಡಮ್ ಈಸ್ ಚೂಸಿಂಗ್ ಬಿಟ್ವೀನ್ ದ ರೈಟ್ ಕಾಂಪ್ರಮೈಸ್ ಅಂಡ್ ರಾಂಗ್ ಕಾಂಪ್ರಮೈಸ್ ಅಂತ. ಹಾಗಾಗಿ ನೀನು ಕಾಂಪ್ರಮೈಸ್ ಮಾಡದೆ ಇರೋದು ಬಹಳ ಕಷ್ಟ ಕಣೋ ಈ ಕಾಲದಲ್ಲಿ. ಬಟ್ ಯಾವುದಕ್ಕೆ ಕಾಂಪ್ರಮೈಸ್ ಮಾಡ್ತಿದ್ಯಾ, ಕೇರ್ಫುಲ್ ಆಗಿರೋ ಅನ್ನೋದೇ. ದಟ್ ಇಸ್ ವಾಟ್ ದ ಹೋಲ್ ಟ್ರಿಕ್ ಇಸ್. ಇಟ್ ಇಸ್ ನಾಟ್ ಅಬೌಟ್ ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ಕೂತ್ಬಿಟ್ಟು ತಳ್ಳಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆಟದಲ್ಲಿ ಇರೋಕ್ಕಾಗಲ್ಲ ನೀನು. ಬಟ್ ಆಗಲ್ಲ ಗುರು, ನಂಗೆ ಗೊತ್ತು ಮಾಡ್ತೀನಿ, ಬಟ್ ಎಲ್ಲಿ ಮಾಡಬೇಕು ಗೊತ್ತು ನನಗೆ, ಎಲ್ಲಿ ಮಾಡಬಾರ್ದು ಗೊತ್ತು ನನಗೆ ಅನ್ನೋದೇ ಈಗ ಆಟನೇ ಅದು ಸರ್. ಸರ್, ಲೆಟ್ ಮೀ ಕಂಗ್ರ್ಯಾಚುಲೇಷನ್, ನಿಮಗೆ ಅಭಿನಂದನೆ ಸಲ್ಲಿಸೋಕೆ ಬಯಸ್ತಾ ಇದ್ದೀನಿ. ಹರೀಶ್ ಯಾಕೆ ಅಂತ ಕೇಳಿ ನನ್ನ. ಹರೀಶ್ ಯಾಕೆ? ಓಕೆ, ಇಷ್ಟು ದಶಕದ ನಿಮ್ಮ ಸಿನಿಮಾದ ಜರ್ನಿ ನೋಡ್ರೋ ನಾವು, ಆಕ್ಟಿಂಗ್ ಅಲ್ಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ನೀವು ನಮಗೆ ಕ್ರಿಯೇಟಿವಿಟಿ ಕೊಟ್ಟರು. ನಿಮಗೆ ನನಗೆ ಈ ಸಿನಿಮಾದಲ್ಲಿ ಕುತೂಹಲ ಇತ್ತು ಮತ್ತು ಅದನ್ನು ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ. ಗ್ರೇಟ್ ಅಂತ. ಯಾಕೆ ಅಂದರೆ ನಿಜವಾಗ್ಲೂ ಒಬ್ಬ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್ ಏನು ಮಾಡಬೇಕಾಗಿತ್ತೋ, ಕರೆಂಟ್ ಕಾಂಟೆಂಪ್ರರಿ ಇಶ್ಯೂ ತೊಗೊಂಡು ನೀವು ಅದನ್ನು ಮಾಡಿದ್ದೀರಿ ಸರ್. ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಹರೀಶ್. ಅದು ಬಹಳ ಮುಖ್ಯ ಅನ್ಸುತ್ತೆ ನನಗೆ ರೀ. ನಮಗೆ ಬಾಕ್ಸ್ ಆಫೀಸಲ್ಲಿ ಒಂದು ಮಿನಿಮಮ್ ಗ್ಯಾರಂಟಿ ಅಂದ್ರೆ ಏನು ಸರ್? ಕರೆಂಟ್ ಕಾಂಟೆಂಪ್ರರಿ ಇಶ್ಯೂಸ್ ದ ಮಿನಿಮಮ್ ಗ್ಯಾರಂಟಿ ಸರ್. ಅಮೆರಿಕ ಯಾಕೆ ಕೊಡ್ತು ಸರ್? ಅದು ಬರೀ ಲವ್ ಸ್ಟೋರಿ, ಲವ್ ಟ್ರಯಾಂಗಲ್ ಮಾಡೋದಾಯ್ತು ನಾವು. ಒಂದು ಹುಡುಗಿ, ಇಬ್ರು ಹುಡುಗ, ಮುಗಿದು. ಬಟ್ ಅದಲ್ಲ, ಅಲ್ಲಿದ್ದಿದ್ದು ಪ್ರಾಬ್ಲಮ್ ಆ ಟೈಮಲ್ಲಿ ಇದ್ದಿದ್ದು ಎಲ್ಲರೂ ಅಮೆರಿಕಾಗೆ ಹೋಗ್ತಾ ಇದ್ರು. ಅಲ್ಲೊಬ್ಬ ಹೀರೋ ಬೇಕಾಗಿಲ್ಲ, ನಾನು ಇಂಡಿಯಾದಲ್ಲೇ ಇರ್ತೀನಿ, ಏನಾರು ಸಾಧಿಸ್ತೀನಿ ಅಂತ ಹೇಳ್ದ ನೋಡಿ, ಅದು ಕ್ಲಿಕ್ ಆಯ್ತು ಅಲಾಂಗ್ ವಿತ್ ಲವ್ ಸ್ಟೋರಿ. ಸೊ ಆ ಥರ ಇಲ್ಲಿ 100 ಸೇಮ್ ಥಿಂಗ್. ಇದು ಫ್ಯಾಮಿಲಿ ಸ್ಟೋರಿ ಅಷ್ಟೇ. ಅದು ಅಲ್ಲೊಬ್ಬ ವಿಲನ್ ಬರ್ತಾನೆ, ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾನೆ, ಹೀರೋ ಅವನ್ನ ಮುಗಿಸ್ತಾನೆ. ದಟ್ ಇಸ್ ಓಕೆ. ಬಟ್ ಯೂಸ್ ಮಾಡ್ತಿರೋಂಥ ರೂಟ್ ನಾವೇನು ಮಾಡಿದ್ವಿ ಅಂದರೆ ಪ್ರಸ್ತುತವಾಗಿ ನಡೆಯುವಂಥ ಸೋಷಿಯಲ್ ಮೀಡಿಯಾ. The way you treat, the way you narrate. Problem itself is present. Problem itself is social media. Problem itself is mobile. Correct. ಅದು ವಿಲನ್ ಆಗಿಬಿಡುತ್ತೆ ಅಷ್ಟೇ. No, we are all addiction ಸರ್ ಇದು ನಮಗೆ ಸೋಷಿಯಲ್ ಮೀಡಿಯಾ. Totally. ಆದರೆ ನಮಗೆ ಡಾರ್ಕ್ ಸೈಡ್ ಆಫ್ ದಿ ಸೋಷಿಯಲ್ ಮೀಡಿಯಾ ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ. ಹಿಂಗಾಗೋಗುತ್ತಾ, ಹಿಂಗೆ ನಡೆದೋಗ್ಬಿಡುತ್ತಲ್ಲ ಸರ್, ಇದೆಲ್ಲ ನೀವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಅಂತಲ್ಲ. ಆದರೆ ಆದರೂ ಟೆಲ್ಲಸ್ ನಮ್ಗೆ ಗೊತ್ತಿದೆ, ಬಟ್ ಆದರೂ ತಪ್ಪು ಮಾಡ್ತಿದ್ದೀವಿ. ಹೆಂಗೆ ಸರ್ ಇದು? ಅಲ್ಲ, ದಟ್ ಇಸ್ ಲೈಫ್ ಆಲ್ಸೋ ಅಲ್ಲ ಸರ್. ಲೈಫಲ್ಲೇ ಅದು ನಡೆಯುತ್ತೆ ಸರ್. ನಮ್ಗೆ ಗೊತ್ತಿಲ್ವ ಸರ್ ಏನೇನು ಮಾಡಬಾರ್ದು ಅಂತ? ಎಲ್ರಿಗೂ ಗೊತ್ತು ಸರ್, ಆದರೂ ಮಾಡ್ತೀವಲ್ಲ ಸರ್. ಏನು ಸರ್, ಒಂದೊಂದು ಪಿಕ್ಚರ್ ಫ್ರಂಟಲ್ಲೂ ನಾವು ಹಾಕ್ತೀವಿ, ಅವನು ಕ್ಯಾನ್ಸರ್, ಒಬ್ಬ ಹುಡುಗ ಅಂತಿರ್ತಾನೆ, ಅದರಿಂದ ಎಲ್ಲರೂ ಸಿಗರೇಟ್ ಬಿಟ್ಬಿಟ್ರೇನು? ಎಲ್ರಿಗೂ ಗೊತ್ತು ಸರ್ ಅದು ತಪ್ಪು ಅಂತ, ಇದರಿಂದ ಕ್ಯಾನ್ಸರ್ ಬರುತ್ತೆ ಗೊತ್ತು ಸರ್, ಆದರೂ ಬಿಡೋಕ್ಕಾಗಲ್ಲ. ಆ ಥರ ಎಷ್ಟೊಂದು ವಿಷಯಗಳಿದೆ. ಆ ಥರ ಒಂದು ಅಡಿಕ್ಷನ್ ಸೋಷಿಯಲ್ ಮೀಡಿಯಾ ತಪ್ಪು ಅಂತ ನಾವು ಹೇಳ್ತಾನೆ ಇಲ್ವಲ್ಲ. ಸೋಷಿಯಲ್ ಮೀಡಿಯಾ ಬೂನ್ ವರ ಸರ್, ಅದು ನಮ್ಮೆಲ್ರಿಗೂ ಬಹಳ ಅನುಕೂಲ. ಅದು ಅದಲ್ಲ,
ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಯಾರಿಗೆ ಸ್ನೇಹ ಮಾಡ್ತಿದ್ರಿ ಸೋಷಿಯಲ್ ಮೀಡಿಯಾಲಿ? ನೀವು ಬರೀ ಫಾಲೋವರ್ಸ್ ಬೇಕು, ನನಗೆ ಲೈಕ್ಸ್ ಜಾಸ್ತಿ ಬೇಕು. ಅಯ್ಯೋ, ಹರೀಶ್ ನಾಗರಾಜು 1.1 ಮಿಲಿಯನ್, ಯಾವ್ದ್ರಿ ಇದು? ಏನ್ ಮಾಡ್ತೀನಿ ಹರೀಶು, ನಾನು ಅದನ್ನೇ ಮಾಡ್ಬೇಕು, ನಾನು ಹೊರಟ್ಬಿಟ್ಟು ನನಗೆ ಫಾಲೋವರ್ಸ್ ಬೇಕು, ನನಗೆ ಲೈಕ್ಸ್ ಬೇಕು ಅಂತ ಈ ಒಂದು ಮ್ಯಾಡ್ನೆಸ್ ಇದೆಯಲ್ಲ ಸರ್, ಅದನ್ನ ಆ ಥರ ಮಾಡಿದಾಗ ಯು ಆರ್ ಲೂಸಿಂಗ್ ಯುವರ್ ಸ್ಯಾನಿಟಿ. ಬೇಡದೇ ಇರೋ ಸ್ನೇಹಗಳನ್ನ ಮಾಡ್ತಾ ಇದ್ರಾ, ಬೇಡದೇ ಇರೋ ವಿಷಯಗಳನ್ನ ಪೋಸ್ಟ್ ಮಾಡ್ತಾ ಇದ್ರಾ, ಬೇಡದೇ ಇರೋ ಪರ್ಸನಲ್ ಡೀಟೇಲ್ಸ್ನ ಲೀಕ್ ಮಾಡ್ತಾ ಇದ್ರಾ, ಅದು ತಪ್ಪಾದವ್ರ ಕೈಯಲ್ಲಿ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದೊಂದು ಸಣ್ಣ ತುಣುಕೆ 100. ಬಟ್ ಅದ್ರ ಗೆದ್ದಿದ್ದೀರಿ. ನೀವೆಲ್ಲ ಇಷ್ಟಪಡೋದು ಖುಷಿ ಅಷ್ಟೇ ಸರ್. ನಾವು ಅಂತಲ್ಲ ಸರ್, ಸಮಾಜದಲ್ಲಿ ಯಾರು ದೊಡ್ಡ ದೊಡ್ಡ ಜನ ನೋಡಿದ್ರು ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಸುಧಾಮೂರ್ತಿ ಮೇಡಮ್, ಎಲ್ಲರೂ ಕೂಡ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಸರ್ ನಿಮಗೆ. ನನಗೆ ಖುಷಿ ಆಗಿದೆ. ಸುಧಾಮೂರ್ತಿ ಮೇಡಮ್ ಒಂದು ಅವ್ರ ಫಿಲ್ಮ್ಸ್ ನೋಡ್ತಾರೆ, ಹೌದು, ಅಂಡ್ ಅವರೇ ಕತೆ ಬರೀತಾರೆ. ಸೊ ಸ್ಟೋರಿ ಸೆನ್ಸ್ ಬಹಳ ಚೆನ್ನಾಗಿದೆ ಅವ್ರಿಗೆ. ಅವರು ಅಷ್ಟು ದೊಡ್ಡ ರೀತಿಯಲ್ಲಿ ಒಪ್ಕೊಂಡು ನಮಗೆಲ್ಲ ಬಹಳ ಖುಷಿಯಾಗಿದೆ ಇಡೀ 100 ತಂಡಕ್ಕೆ. ವಿ ಆರ್ ಥ್ಯಾಂಕ್ಫುಲ್ ಟು ಅವರ್. ಅಂದರೆ ಇತ್ತೀಚೆಗೆ ಬಂದಂಥ ಕನ್ನಡ ಸಿನಿಮಾದಲ್ಲಿ ಬೆಸ್ಟ್ 100 ಅಂತ ಅವ್ರ ಬಾಯಿಂದ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಸರ್, ಚಪ್ಪಾಳೆ ಮುಖ್ಯ ಸರ್, ಕೆಲವೊಮ್ಮೆ ಚಪ್ಪಾಳೆ ತಟ್ಟ ಕೈಯೂ ಮುಖ್ಯ ಸರ್. ಯಾವ ಕೈ ಚಪ್ಪಾಳೆ ತಟ್ತಿರೋದು ಅನ್ನೋದು ಸುಧಾಮೂರ್ತಿ ಕೈ ಸರ್, ಅದು ನಾರ್ಮಲ್ ಕೈ ಅಲ್ಲ, ಅದು ಇನ್ಫೋಸಿಸ್ ಮಾಡಿದಂಥ ಕೈ, ಅದು ಇನ್ಫೋಸಿಸ್ ಫೌಂಡೇಶನ್ ಮಾಡಿದಂಥ ಕೈ, ಎಷ್ಟೊಂದು ದಾನ ಮಾಡಿರೋಂಥ ಕೈ ಅದು. ಆ ಕೈಗಳಲ್ಲಿ ಚಪ್ಪಾಳೆ ಬಂದಾಗ ಆ ಚಪ್ಪಾಳೆ ವಿಶೇಷವಾಗುತ್ತೆ. ನಮಗೂ ಅಷ್ಟೇ ಹೆಮ್ಮೆ ಇದೆ ಅಂದೆ ನಿಜವಾಗ್ಲು. ಅಂದ್ರೆ ಇದು ಒಂದು ಸಿನಿಮಾ ಕೊಟ್ಟಿದ್ದೀರಿ ಅಂತ. ರಮೇಶ್ ಅರವಿಂದ್ ಸರ್ ಅವರ ಹಿಂದ್ಗಡೆ ಅವರ ಫ್ಯಾಮಿಲಿ ಇದೆ, ಅಂದ್ರೆ ಪೋಸ್ಟ್ ತೋರಿಸ್ತಾ ಇದೀವಿ. ನನ್ನ ಹಿಂದೆನೂ ಅವ್ರ ಫ್ಯಾಮಿಲಿ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ, ಆತನ ಸುತ್ತ ಪ್ರತಿಯೊಬ್ಬರು ಅವರ ಮನೇಲಿ ಇದ್ದೇ ಇರ್ತಾರೆ. ಅವರ ತಾಯಿ, ಅವರ ಹೆಂಡತಿ, ಅವರ ಸಹೋದರಿ, ಅವರ ಮಗಳು, ಯಾರಿಗೇನೇ ತೊಂದರೆ ಆದರೂ ಕೂಡ ಒಂದು ಕ್ಷಣ ಆ ಒಬ್ಬ ಪುರುಷ ವೀಕ್ ಆಗೋಗ್ತಾನೆ. ಬಟ್ ಅದನ್ನು ಹೊರತುಪಡಿಸಿ ಅದನ್ನು ಸ್ಟ್ರಾಂಗಾಗಿ ಕನ್ವರ್ಟ್ ಮಾಡಿಕೊಂಡು ಅದರಿಂದ ಆಚೆ ಬರೋ ಪ್ರಯತ್ನ ಮಾಡಬೇಕಲ್ಲ, ಅದು ಒಂದು ಒಳ್ಳೆ ಕ್ಯಾರೆಕ್ಟರ್ ತೋರಿಸಿದ್ದೀರಾ ಸರ್ ನೀವು. ಆ್ಯಕ್ಚುಲಿ ದಟ್ ಇಸ್ ವಾಟ್ ಸರ್. ನೀವು ಯಾರು ಸರ್ ಹೀರೋ? ಹೀರೋ ಎಂದು ಯಾರು ಸರ್? ನೀವು ಯೋಚನೆ ಮಾಡಿ ಸರ್, ಹೀರೋ ಅಂದರೆ ಯಾರು ಸರ್? ನಾನು ಹೇಳ್ತೀನಿ, ಏನು ಹೀರೋ ಅಂದರೆ ಏನು ಗೊತ್ತಾ ಸರ್? ಸಂಬಡಿ ಹೂ ರೈಸಸ್ ಟು ದ ಅಕೇಶನ್, ಅವನೇ ಹೀರೋ ಸರ್. ಈಗ ಒಂದು ಏರೋಪ್ಲೇನ್ ಹೋಗ್ತಾ ಇರ್ತಾರೆ ಸರ್, ನಾವೆಲ್ಲ ಒಂದು 50 ಜನ ಒಂದು ಏರೋಪ್ಲೇನ್ ಹೋಗ್ತಾ ಇದೀವಿ. ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಂಡ್ರಿ, ಓಕೆ. ಎಲ್ಲರೂ ಸ್ನಾಕ್ಸ್ ತಿಂದಾಯ್ತು, ಎಲ್ಲ ಸೇಮ್ ಸರ್. ದಿಢೀರಂತ ಏರೋಪ್ಲೇನ್ ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ, ಎಲ್ಲರೂ ಎದ್ದು ಬಿದ್ದು ಓಡ್ತಿರ್ತಾರೆ, ಒಬ್ಬ ಮಾತ್ರ ಬನ್ನಿ ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಹೆಲ್ಪ್ ಮಾಡ್ತಾನೆ ಅವರು, ಅವನು ಹೀರೋ ಆಗ್ತಾನೆ. ಅಲ್ಲಿವರೆಗೂ ಎಲ್ಲ ಸೇಮೇ, 50 ಜನ ಸೇಮು, ಎಲ್ಲರೂ ಸೀಟ್ ಬೆಲ್ಟ್ ತಿಂತಾ ಇದ್ರು. ಆ ಅಕೇಶನ್ ಬಂದಾಗ ಒಬ್ಬ ನಿಂತೇ, ನಾನು ತೋರಿಸ್ತೀನಿ, ನಂಗೆ ಗೊತ್ತು ದಾರಿ ಏನು ಅಂತ, ಇಲ್ಲಿ ಈ ಥರ ನಡ್ಕೋಬೇಕು ನಾವು ಅಂತ ಹೇಳ್ತಾನಲ್ಲ ಸರ್ ಕ್ರೈಸಿಸಲ್ಲಿ, ಅವನು ಹೀರೋ. ಆ ಹೀರೋ ಅವ್ನು ದೊಡ್ಡ ಮಸಲ್ ಮ್ಯಾನ್ ಆಗಬೇಕು, 6 ಪ್ಯಾಕ್ ಆಗಬೇಕು ಅಂತಲ್ಲ ಸರ್. ನಿಮ್ಮ ಕುಟುಂಬಕ್ಕೆ ಬಂತು ಅಂದರೆ ನೀವು ಹೀರೋ ಆಗೇ ಆಗ್ತೀರಾ ಸರ್. ಪ್ರತಿಯೊಬ್ಬನು ಆಗ್ತಾನೆ. ನೀವು ಅನ್ಕೊಂಡಿರ್ತೀರ ರಸ್ತೆಯಲ್ಲಿ ಹೋಗ್ತಾನೆ, ಅವನು ಸುಮ್ಮನೆ ಪಂಚೆ ಕಟ್ಕೊಂಡಿದ್ದಾನೆ, ಅವರ ಒಂದು ಮುದುಕ ಅನ್ಕೊಂಡಿರ್ತೀರಾ, ಅವ್ನ ಫ್ಯಾಮಿಲಿ ಮೇಲೆ ಕೈ ಇಡಿ, ಗೊತ್ತಾಗ್ತ ಅವ್ನು ಎಂಥ ಹೀರೋ ಅಂತ ನಿಮಗೆ ಅಲ್ವಾ. ನಿಮ್ಮ ಆಪ್ತರು, ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡವ್ರು ನೀವೇನೋ ಮಾಡಿ, ಅವಾಗ ಗೊತ್ತಾಗುತ್ತೆ ರಿಯಲ್ ಹೀರೋ ಯಾರು ಅಂತ. ಸರ್ ಒಂದು ವೇಗ ಬರುತ್ತೆ ಸರ್, ನಿಮ್ಮವ್ರಿಗೆ ಏನಾರು ಆಯ್ತು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಯವ್ರಿಗೆ ಏನಾರು ಆಯ್ತು, ನನ್ನ ಹೆಂಡತಿ ಕಣೋದು, ಅವಳ ಮೇಲೆ ಕಣ್ಣಾಗ್ತೀಯ ನೀನು, ನನ್ನ ತಂಗಿ ಮೇಲೆ ಕಣ್ಣಾಗ್ತೀಯ ಅಂತ ಶುರು ಆಗುತ್ತೆ ನೋಡಿ. ಅದು ಏನೋ ನಮಗೆ ಸಿನಿಮಾ ನೋಡ್ತಾ ಕೂರಿರೋರಿಗೆ ನಾವೊಂದು ಸೆಟ್ ಮಾಡ್ಕೊಂಡಿರ್ತೀವಿ ಮೈಂಡಲ್ಲಿ. ರಮೇಶ್ ಅರವಿಂದ್ ಅವರ ಸಿನಿಮಾ ಅವ್ರು ಡೈರೆಕ್ಟ್ ಮಾಡಲಿ, ಅವ್ರು ಆ್ಯಕ್ಟ್ ಮಾಡಲಿ, ಕೌಟುಂಬಿಕ ಸಿನಿಮಾ, ಅಲ್ಲೊಂದು ಪ್ರೇಮ ಕಥೆ ಇರುವಂಥ ಸಿನಿಮಾ, ಅಲ್ಲೊಂದು ಸರಿ ತ್ಯಾಗ ಇದ್ರೂ ಇರ್ಬೋದು, ಅದೊಂಥರ ಸಿನಿಮಾ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಈ ಸಿನಿಮಾದಲ್ಲೂ ಅದಿದೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಹೊರತುಪಡಿಸಿ ನಮಗೆ ವಾವ್, ರಮೇಶ್ ಅರವಿಂದ್ ಅವರು ಈ ಥರನಾ, ಓ ಹಿಂಗ ಅನ್ನುವ ಎಲ್ಲ ಸರ್ಪ್ರೈಸಿಂಗ್ ಮತ್ತು ಥ್ರಿಲ್ಲಿಂಗ್ ಆಕ್ಷನ್ ಎಲಿಮೆಂಟ್ ಇದೆ ಅನ್ನೋದು ಈ ಸಿನಿಮಾದಲ್ಲಿ ಮಗದೊಂದು ನನಗೆ ವಾವ್ ಅನಿಸಿದ್ದು. ಥಾಟೇ ಆ ಥರ ವಾವ್ ಅನಿಸ್ತು ನನಗೆ. ಇಲ್ಲ, ನನಗೆ ಅದು ಭಾಳ ಇಷ್ಟ ಆಯ್ತು ಕೂಡ. ಅಂಡ್ ಆ ಸೀನ್ಸ್ ಹತ್ರ ಇತ್ತು ಸರ್, ಆ ಸೀನ್ಸ್ ಹತ್ರ ಇತ್ತು. ನೀವು ಆ ಥರ ಒಬ್ಬ ಕೆಲಸ ಮಾಡಿದ್ರೆ ಅವ್ನು ನೀವು ಹೊಡಿಲೇಬೇಕು, ಬೇರೆ ದಾರಿನೇ ಇಲ್ಲ. ಅಂದ್ರೆ ಆತರ ವಿಲನ್ ಹೊಡೆಯೋದಲ್ಲ, ಆತರ ಇಲ್ವೇ ಇಲ್ಲ. ಆ ಪ್ರೀವಿಯಸ್ ಸೀನ್ ಹೆಂಗ್ ನಡೆಯುತ್ತೆ ಅಂದ್ರೆ ಸರ್, ನಾರ್ಮಲ್ ಮನುಷ್ಯ ನಾನು ನೀವು ಅಂತಲ್ಲ ಸರ್, ಇಲ್ಲಿರೋರು ಯಾರಾದ್ರೂ ಸರಿ, ನೆಕ್ಸ್ಟ್ ಆಕ್ಷನ್ ಇಳಿದು ಬಿಡ್ತಾರೆ ಅವರು ನೆಕ್ಸ್ಟ್ ಸೀನ್ ಅಲ್ಲಿ. ಆತರ ಸೀನ್ಸ್ ಆತರ ಇದೆ, ಅಲ್ಲಿ ಅವ್ನ ಆಕ್ಷನ್ ಮಾಡ್ಲೇಬೇಕು, ಎದುರುಗಡೆ ಇರೋನು ಹೊಡಿಲೇಬೇಕು, ಆ ಪ್ರೆಷರ್ ಅವನ ಮೇಲೆ ಬರುತ್ತೆ. ದಟ್ಸ್ ಅ ನಾರ್ಮಲ್ ಹ್ಯೂಮನ್ ರಿಯಾಕ್ಷನ್ ಅದು. ಬಟ್ ಈ ಆಕ್ಷನ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಅದು ಅಫ್ಕೋರ್ಸ್ ನಾವು ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ವೈಭವೀಕರಿಸ್ತೀವಿ. ಬಟ್ ಯಾರು ಮಿಸ್ ಮಾಡಬೇಡಿ ಆಯ್ತಾ. ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಈ ಎಲ್ಲ ಕಾರಣಗಳಿಗೆ, ಅದರಲ್ಲೂ ಬೇರೆ ಬೇರೆ ವೆರೈಟಿ ಆಫ್ ಥ್ರಿಲ್ಲಿಂಗ್ ಎಲಿಮೆಂಟ್ ಇರೋದಕ್ಕೆ, ಚೇಸಿಂಗ್ ಇರೋದಕ್ಕೆ. ಸುಮ್ಮನೆ ಏನೋ ಹೇಳ್ಬಿಡ್ತೀನಪ್ಪ ಬೇಡ, ಆಮೇಲೆ ಯಾಕೆ ಬೇಕು, ಸಿನಿಮಾ ನೋಡ್ಲಿ ಜನ. ಹೌದು, ನಂಗೆ ಬಾಯಿ ತುದಿಗೆ ಬರ್ತದೆ ಏನೇನೋ ಬೇಡ ಅಂತ, ಸಿನಿಮಾ ನೋಡ್ಲಿ ಏನೋ ದಟ್ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಜನ ಕೂತು, ವಾವ್ ಅನಿಸ್ಬೇಕಲ್ಲ, ಅದು ನೋಡಬೇಕು ಅಂತ. ನನ್ನ ಪ್ರಕಾರ ಏನು ಗೊತ್ತಾ ಹರೀಶ್, ಈಗ ನನಗೆ ಯಾಕೆ ಸರ್ ಮನೋರಂಜನೆ ಅಂದರೆ ಏನಿಲ್ಲ ಗುರುವೆ, ಅವ್ನ ಚೇರಲ್ಲಿ ಒಂದು 2 ಅವರ್ ನೀವು ಕೂರಿಸ್ಬೇಕಷ್ಟೇ ಸರ್, ಅದೇ ಸರ್ ಮನೋರಂಜನೆ. ನೀವು ಏನು ಬೇಕಾದ್ರೆ ಮಾಡಿ ಸರ್,
ನೀವು ತಲ್ಕೊಂಬಕ್ಕೆ ನಿಂತ್ಕೊಳ್ಳಿ, ಪಲ್ಟಿ ಹೊಡಿತೀರಾ ಹೊಡಿರಿ, ಜೋಕ್ ಹೇಳ್ತೀರಾ ಹೇಳಿ, ಏನ್ ಬೇಕಾದ್ರೆ ಮಾಡ್ರಪ್ಪ. Okay. ನಾನು ಚೇರಲ್ಲಿ 2 ಗಂಟೆ ಕೂರಿಸ್ಬೇಕು ನೀನು, ನಾನು ಬೇರೆ ಎಲ್ಲೂ ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು, ನಾನು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಬಾರ್ದು, ನಾನು ಥಿಯೇಟರ್ ಸಿನಿಮಾ ನೋಡ್ತಾ ಕರೆಕ್ಟ್. ಐ ನೋ ಅಷ್ಟು ಮಾಡಿಬಿಟ್ರೆ ಮನೋರಂಜನೆ. ಅದಕ್ಕೊಂದು ರೂಲ್ಸೇ ಇಲ್ಲ, ಅದಕ್ಕೆ ಇಷ್ಟು ಫೈಟ್ ಬೇಕು, ಇಷ್ಟು ಸಾಂಗ್ ಬೇಕು, ಸುಂದರಿ ಬೇಕು, ಏನಿಲ್ಲ ಸರ್. ನಾನು ಕೂರಿಸ್ಬೇಕು, ನೀವು ನಮ್ಮ ಗಮನವನ್ನು ಸೆಳಿಬೇಕು ಅಷ್ಟೇ. ದಟ್ ಇಸ್ ಮನೋರಂಜನೆ ನನ್ನ ಪ್ರಕಾರ. ದಟ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಫಾರ್. ಅದನ್ನ ಈ ಸಲ ಥ್ರಿಲ್ಲರ್ ಮೂಲಕ ಕೊಟ್ಟಿದ್ದೀನಿ, ಒಂದು ಕಾಲದಲ್ಲಿ ತ್ಯಾಗದ ಮೂಲಕ ಕೊಟ್ಟಿವಿ, ಈ ಸಲ ಬೇರೆ ತರ ಕೊಟ್ಟಿದ್ದೀವಿ. ಪಾಯಿಂಟ್ ಟೇಕನ್. ಅಫ್ಕೋರ್ಸ್ ಇದೊಂದು ಫ್ಯಾಮಿಲಿ ಥ್ರಿಲ್ಲರ್, ಒಂದೇ ಪದದಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಅಪ್ಪಟ ಫ್ಯಾಮಿಲಿ ಥ್ರಿಲ್ಲರ್. ಹಾಗಾಗಿ ಯಾರಿಗೇನೂ ಸಮಸ್ಯೆ ಇಲ್ಲದೆ ಆರಾಮಾಗಿ ಕೂತು ನೋಡುವಂಥ ಒಂದು ಸಿನಿಮಾ, ದಟ್ಸ್ 100. ಈ ಕಾರ್ಯಕ್ರಮ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಶಾರ್ಟ್ ಬ್ರೇಕ್ ಅಷ್ಟೇ, ಬೇಗ ವಾಪಸ್ ಬರ್ತೀನಿ. ಹಿಂಗೋಗಿ ಹಿಂಗೆ ಬಂದೆ. ಟೇಕ್ ಎ ಶಾರ್ಟ್ ಬ್ರೇಕ್.